ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೇಲಿಯಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ದಿವಸ. ಕಾರ್ಕಳದಲ್ಲಿ ಸೆಂಟ್ ಲಾರೆನ್ಸ್ ಮೈನರ್ ಬೆಸಿಲಿಕಾ ಅಲ್ಲಿ ಫಸ್ಟ್ ಡೇ ಆಫ್ ಫೀಸ್ಟ್. ಅದಕ್ಕೆ ನಾನು ನನ್ನ ಫ್ಯಾಮಿಲಿ ಜೊತೆ ಇಲ್ಲಿ ಇವತ್ತು ಬಂದಿದ್ದೇನೆ. ಸೊ ಬರುವಾಗ ಆಲ್ರೆಡಿ ತುಂಬ ಜನರಿಲ್ಲಿ ಇದ್ದಾರೆ, ಯಾಕೆಂದರೆ ಸಂಡೇ ಹಾಗೂ ರಜೆ ಕೂಡ. ಸೊ ಆಲ್ ಆರ್ ಕಮ್ಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಸೀಕ್ರೆಟ್ ಪ್ಲೇಸ್. ಸೊ ಇಲ್ಲಿ ಮಿರಾಕಲ್ ಪಾಂಡ್ ಉಂಟು, ತುಂಬ ಮೀನುಗಳು ಕೂಡ ಇವೆ, ತುಂಬ ಭಕ್ತಾದಿಗಳು ಇಲ್ಲಿ ಬರ್ತಾ ಇರ್ತಾರೆ. ಇಟ್ ಈಸ್ ನಾಟ್ ಜಸ್ಟ್ ಕ್ಯಾಥಲಿಕ್ ಬಟ್ ಆಲ್ ಡಿಫ್ರೆಂಟ್ ಸಾರ್ಟ್ ಆಫ್ ಪೀಪಲ್ ಆಫ್ ಡಿಫ್ರೆಂಟ್ ರಿಲಿಜನ್ ಆರ್ ಇಯರ್. ಸೊ ನಾವೀಗ ಫಸ್ಟ್ ನಾವು ಚರ್ಚಿಗೆ ಹೋಗುವಾಗ ಆನ್ ದ ವೇಲಿ ಜಸ್ಟ್ ನಾವು ಕೆಲವು ವೀಡಿಯೋಸ್ ಎಲ್ಲ ನಾವು ಕ್ಯಾಪ್ಚರ್ ಮಾಡಿದ್ದೇನೆ ಈಗ. ಸೊ ಈಗ ನಾನು ಬೇಗ ಓಡೋಗ್ತಾ ಇದ್ದೀವಿ, ಯಾಕೆಂದರೆ ಆಲ್ರೆಡಿ ಲೇಟ್ ಆಯಿತು. ಮನೆಯಿಂದ ರೀಚ್ ಆಗುವಾಗ ಟೈಮಲ್ಲಿ ರೀಚ್ ಆದ್ವಿ, ಬಟ್ ಕಸಿನ್ಸ್ ಮನೆಯಿಂದ ಹೊರಡುವಾಗ ಸ್ವಲ್ಪ ಲೇಟ್ ಆಯಿತು. ಬಟ್ ವಿ ಆರ್ ಆನ್ ಟೈಮ್ ಟು ಚರ್ಚ್. ಸೊ ಬನ್ನಿ ಈಗ ನಾವು ಒಳಗಡೆ ಹೋಗುವ. ಫಸ್ಟ್ ಆಫ್ ಆಲ್ ಕ್ರೌಡ್ ಉಂಟು. ಅದು ಕೂಡ 4:30 ಮಾಸ್ ಇಸ್ ಕೊಂಕಣಿ ಮಾಸ್, ಹಾಗೂ ಬಿಷಪ್ ಎಲೋಷಿಯಸ್ ಪಾಲ್ ಡಿಸೋಜ, ನಮ್ಮ ಪ್ರೀವಿಯಸ್ ಅಂದರೆ ಫಾರ್ಮರ್ ಬಿಷಪ್ ಅಂತ ಹೇಳ್ಬೋದು, ಅವರು ಬಲಿ ಪೂಜೆಯನ್ನು ನಡೆಸ್ತಾರೆ. ಅದಕ್ಕೆ ಕ್ರೌಡ್ ತುಂಬ ಒಳ್ಳೇದಿರ್ಬೋದು ಅಂತ ಎನಿಸ್ತಾ ಇದೆ. ಈಗ ಬನ್ನಿ ಹೋಗುವ ನಾವು ಬೇಗ. ಸೊ ಆನ್ ಟೈಮ್ ನಾವು ರೀಚ್ ಆದ್ವಿ. ನಮಗೆ ಬ್ಯಾಂಡ್ ಕೂಡ, ಬ್ರಾಸ್ ಬ್ಯಾಂಡ್ ಕೂಡ ಕೇಳಲಿಕ್ಕೆ ಸಿಕ್ತು, ಹಾಗೂ ಪ್ರೀಸ್ಟ್ ಇಲ್ಲಿ ಫಾದರ್ಗಳು ಕೂಡ ರೆಡಿಯಾಗಿದ್ದಾರೆ ಪೂಜೆಗೆ. ಸೊ ಬನ್ನಿ ಈಗ ನಾವು ಒಳಗಡೆ ಹೋಗುವ. ನಮಗೆ ಪ್ಲೇಸ್ ಸಿಗಲಿಲ್ಲ, ಅದಕ್ಕೆ ನಾವು ಸ್ಟೆಪ್ಸಲ್ಲಿ ಕೂತ್ಕೊಂಡಿದ್ವಿ. ಬಟ್ ಅಲ್ಲಿಂದ ಎಲ್ಲ ನಮಗೆ ಸರಿಯಾಗಿ ಕಾಣ್ತಾ ಇತ್ತು ಆಲ್ಟರ್. ಸೊ ಅದೊಂದು ಖುಷಿ ಆಯಿತು ನಮಗೆ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಆಗುವಾಗ 5:30 ಆಯಿತು. 4:30 5:30ವರೆಗೆ ಆಯಿತು. ಅದಾದಮೇಲೆ ನಮಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು, ಅವರಿಗೆಲ್ಲ ವಿಶ್ ಮಾಡಿ ಈಗ ನಾವು ನೆಕ್ಸ್ಟ್ ಎಲ್ಲ ಪ್ಲೇಸಿಗೆ ನಾವು ವಿಸಿಟ್ ಮಾಡ್ತೇವೆ. ಓಲ್ಡ್ ಚರ್ಚ್ ಉಂಟು, ಅಲ್ಲಿ ಒಂದು ಹೋಗುವ, ಹಾಗೂ ಸೆಂಟ್ ಲಾರೆನ್ಸರ ಸ್ಟ್ಯಾಚುಲಿ ಇಟ್ಟಿದ್ದಾರೆ, ಮಿರಾಕಲ್ ಸ್ಟ್ಯಾಚು, ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ಮತ್ತೆ ನಾವು ಶಾಪ್ಸಿಗೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಬೇಕು ಅಲ್ಲಿ ಹೋಗುವ ಅಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಸೊ ಇಲ್ಲಿ ಹೋಗುವಾಗ ಆನ್ ದ ವೇ ನಮಗೆ ಇಲ್ಲಿ ಬ್ಲೆಸ್ಡ್ ಆಯಿಲ್ ಸಿಗುತ್ತೆ. ಸೊ ಕೆಲವರು ಅದ್ರ ಬಾಟ್ಲಿಯಲ್ಲಿ ಫಿಲ್ ಮಾಡ್ತಾರೆ. ಸೊ ನಾನು ಫಿಲ್ ಮಾಡಲಿಲ್ಲ, ನಾನು ಸ್ವಲ್ಪ ತೆಕ್ಕೊಂಡು ಎಲ್ಲರ ಫೋರ್ ಹೆಡ್ ಮೇಲೆ ನಾನು ಹಚ್ಚಿದೆ. ಸೊ ಇದೆಲ್ಲ ಇಲ್ಲಿ ಸಿಗ್ತದೆ, ಕೆಲವರು ಗ್ಲಾಸಲ್ಲಿ ಬಾಟ್ಲಿಯಲ್ಲೆಲ್ಲ ತಗೊಂಡು ಹೋಗ್ತಾರೆ ಮನೆಗೆ. ಸೊ ದಟ್ಸ್ ಆಲ್ಸೋ ಗ್ರೇಟ್. ಸೊ ನೆಕ್ಸ್ಟ್ ನಾವು ಕ್ಯಾಂಡಲ್ಸ್ ಲೈಟ್ ಮಾಡಲಿಕ್ಕೆ ಇಲ್ಲಿ ಬಂದದ್ದು. ಅಷ್ಟು ಕ್ರೌಡ್ ಇರಲಿಲ್ಲ, ಐ ಸ್ವೇರ್ ಆ್ಯಕ್ಚುಲಿ. ನಾನು ಮತ್ತು ನನ್ನ ಮಗ ಈಗ ಕ್ಯಾಂಡಲ್ಸ್ ಲೈಟ್ ಮಾಡ್ತಾ ಇದ್ದೇವೆ. ನನ್ನ ಹಸ್ಬೆಂಡ್ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ, ಅದಕ್ಕೆ ವಿಡಿಯೋದಲ್ಲಿ ಅವರು ಕಾಣ್ತಾ ಇಲ್ಲ ಅಲ್ಲಿ. ನಾವು ಫಸ್ಟ್ ಡೇಗೆ ಹೋಗಿದ್ವಿ, ಅದಕ್ಕೆ ಕ್ರೌಡ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಇಟ್ ಈಸ್ ರಿಯಲಿ ವೆರಿ ಲೆಸ್. ನೆಕ್ಸ್ಟ್ ನಾವು ಸೆಂಟ್ ಲಾರೆನ್ಸ್ ಮಿರಾಕಲ್ ಸ್ಟ್ಯಾಚ್ಯೂ ಕೂಡ ಇದೆ ಇನ್ನೊಂದು ಕಡೆ, ಅಲ್ಲಿ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ. ಅದರ ಮುಂಚೆ ಈ ಒಂದು ಸ್ಟ್ಯಾಚ್ಯೂಗೆ ನಾವು ವಿಸಿಟ್ ಮಾಡಿ ಬ್ಲೆಸ್ಸಿಂಗ್ಸ್ ತೆಗೆದುಕೊಳ್ಳುವಂತೆ ಈ ಕಡೆ ನಾವು ಬಂದಿದ್ದೇವೆ.
ಈ ಪ್ಲೇಸಿಗೆ ವಿಸಿಟ್ ಮಾಡುವಾಗ ತುಂಬ ಖುಷಿ ಆಗ್ತದೆ. ಒನ್ಸ್ ಇನ್ ಅ ಇಯರ್ ವಿ ಆಲ್ವೇಸ್ ವಿಸಿಟ್ ಇಯರ್. ತುಂಬ ಖುಷಿ ಆಗ್ತದೆ, ಪೀಸ್ಫುಲ್ ಆಗಿ ಫೀಲ್ ಆಗ್ತದೆ. ಒನ್ ಇಸ್ ಇನ್ಫೆಂಟ್ ಜೀಸಸ್ ಚರ್ಚ್, ಒನ್ ಸೆಂಟ್ ಲಾರೆನ್ಸ್ ಮೈನರ್ ಬೆಸಿಲಿಕಾ. ಎಲ್ಲ ಚರ್ಚ್ಗಳು ವಿಲ್ ಫೈಂಡ್ ಪೀಸ್, ಬಟ್ ದೆನ್ ದೀಸ್ ಆರ್ ದ ಪ್ಲೇಸಸ್ ದ್ಯಾಟ್ ವಿ ಯೂಸ್ ಟು ವಿಸಿಟ್ ಆಲ್ವೇಸ್ ಒನ್ಸ್ ಇನ್ ಅ ಇಯರ್ ಅಂತ ನಾವು ಹೇಳ್ತೀವಿ. ನಾವೀಗ ಓಲ್ಡ್ ಚರ್ಚ್ ಕಡೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಕೂಡ ಪ್ರೇಯರ್ ಮಾಡ್ತಾರೆ, ಅಲ್ಲಿ ಕೂಡ ಇಂಟೆನ್ಷನ್ಸ್ ಎಲ್ಲ ಹಾಕ್ತಾರೆ. ಸೊ ಈ ಕಡೆ ನಾವು ಈಗ ಹೋಗ್ತಾ ಇದ್ದೇವೆ. ಸೊ ದಿಸ್ ಈಸ್ ದಿ ಓಲ್ಡ್ ಚರ್ಚ್. ಸೊ ನ್ಯೂ ಚರ್ಚಿಂದ ಓಲ್ಡ್ ಚರ್ಚಿಗೆ ಅಲ್ಲಿ ಒಂದು ಗ್ಲಾಸ್ ಉಂಟು, ಅಲ್ಲಿ ಕೂಡ ಕಾಣ್ತದೆ ಸೆಂಟ್ ಲಾರೆನ್ಸ್ ಅವರ ಸ್ಟ್ಯಾಚ್ಯೂ ನ್ಯೂ ಚರ್ಚಲ್ಲಿ ಕಾಣ್ತದೆ. ಸರಿಯಾಗಿ ನೋಡ್ತಾ ಇದ್ದೀರಿ ನೀವು, ಒಳಗಡೆ ಹೋಗ್ಬೇಕು ಆ್ಯಕ್ಚುಲಿ. ಈ ಪ್ಲೇಸಿಗೆ ತುಂಬ ಜನರು ಬರ್ತಾರೆ. ತಮ್ಮ ಮಕ್ಕಳನ್ನು ಅಲ್ಲಿ ಆಲ್ಟರ್ ಹತ್ರ ಅವರು ಇಟ್ಟು ದೇವರ ಹತ್ರ ಪ್ರಾರ್ಥಿಸ್ತಾರೆ. ಸೊ ನಾನು ಕೂಡ ಕಿಯನಿಗೆ ಅಲ್ಲಿ ಇಟ್ಟದ್ದು ಮತ್ತು ಪ್ರೇ ಮಾಡಿದ್ದೇನೆ. ತುಂಬ ಮಿರಾಕಲ್ ಆಗಿದೆ ನನ್ನ ಲೈಫಲ್ಲಿ. ಅದಕ್ಕೋಸ್ಕರ ಐ ಟ್ರಸ್ಟ್ ದಿಸ್ ಕೈಂಡ್ ಆಫ್ ಅ ಪ್ಲೇಸ್ ರಿಯಲಿ ವೆರಿ ಮಚ್. ಹಾಗೂ ನಾವು ನೆಕ್ಸ್ಟ್ ಈಗ ಇಂಟೆನ್ಷನ್ಸ್ ಎಲ್ಲ ಕೊಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ, ಪೇಮೆಂಟ್. ಬಟ್ ಇಲ್ಲಿ ಬರುವಾಗ ಆನ್ಲೈನ್ ಪೇಮೆಂಟ್ ಕಡೆ ಪ್ಲೀಸ್ ಹೋಗಬೇಡಿ. ಯಾಕೆ ಅಂದರೆ ಯು ವಿಲ್ ನಾಟ್ ಗೆಟ್ ನಥಿಂಗ್, ನಾಟ್ ಇವನ್ 1% ನೆಟ್ವರ್ಕ್ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಇಲ್ಲಿ ಬರುವಾಗ ಕ್ಯಾಶ್ ತಂದು ಬನ್ನಿ. ಇಲ್ಲಿ ಸ್ಯಾಕ್ರಮೆಂಟನ್ನು ಇಟ್ಟಿದ್ದಾರೆ, ಸ್ಯಾಕ್ರಮೆಂಟ್ ಬ್ಲೆಸ್ಸಿಂಗ್ಸಿಗೆ. ಸೊ ಸ್ಯಾಕ್ರಮೆಂಟ್ದು ಬ್ಲೆಸ್ಸಿಂಗ್ಸ್ ಎಲ್ಲ ತೆಗೆದಾದಮೇಲೆ ನೆಕ್ಸ್ಟ್ ನಾವೀಗ ಮಿರಾಕಲ್ ಸ್ಟ್ಯಾಚ್ಯೂ ಹತ್ರ ಹೋಗೋದಂತ ನಾನೀಗ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಲೈನ್ ನೋಡ್ತಾ ಇದ್ದೀರ, ಲೈನ್ ಚರ್ಚ್ ಎಂಟ್ರೆನ್ಸ್ ಕಡೆ ಇದೆ. ಸೊ ನಾನು ಥ್ಯಾಂಕ್ಫುಲಿ ನನಗೆ ಪ್ಲೇಸ್ ಸಿಕ್ತು. ಸೊ ದಿಸ್ ಈಸ್ ಅ ಮಿರಾಕಲ್ ಸ್ಟ್ಯಾಚ್ಯೂ ವೇರ್ ಅದೊಂದು ಸ್ಟೋರಿ ಇದೆ, ತುಂಬ ಒಳ್ಳೆಯದುಂಟು ಅದು ಸ್ಟೋರಿ. ಸೊ ಇನ್ ಒನ್ ಮೋರ್ ವೀಡಿಯೋ ನಾನು ಸ್ಟೋರಿ ಬಗ್ಗೆ ನಾನು ಹೇಳ್ತೀನಿ. ಬಟ್ ಐ ರಿಯಲಿ ಫೀಲ್ ಬ್ಲೆಸ್ಡ್ ಟು ಫೀಲ್ ದಟ್ ಪರ್ಟಿಕ್ಯುಲರ್ ಸ್ಟ್ಯಾಚ್ಯೂ. ಈಗ ಬ್ಲೆಸ್ಸಿಂಗ್ಸ್ ಎಲ್ಲ ಆಯಿತು, ಚರ್ಚ್ ವಿಸಿಟಿಂಗ್ ಎಲ್ಲ ಆಯಿತು. ಈಗ ನೆಕ್ಸ್ಟ್ ನಾವು ಎಂಟ್ರೆನ್ಸ್ ಕಡೆ ಈಗ ಬಂದಿದ್ದೇವೆ. ಸೊ ಟು ಕ್ಲಿಕ್ ಯು ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿ ದೆನ್ ವಿ ವಿಲ್ ಗೋ ಟು ಶಾಪಿಂಗ್. ಈಗ ಎಂಟ್ರೆನ್ಸ್ ಕಡೆ ತುಂಬ ರಶ್ ಇಲ್ಲ, ಯಾಕೆಂದರೆ ಫಸ್ಟ್ ಡೇ ಹಾಗೂ ಚರ್ಚ್ ಒಳಗಡೆ ಪೂಜೆ ನಡೀತಾ ಉಂಟು. ಅದಕ್ಕೋಸ್ಕರ ತುಂಬ ಜನ ಅಲ್ಲಿದ್ದಾರೆ, ತುಂಬ ಜನ ಬ್ಲೆಸ್ಸಿಂಗ್ಸ್ ಕಡೆ ಇದ್ದಾರೆ, ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಳ್ಳಿಕ್ಕೆ. ಸೊ ಅಲ್ಲೆಲ್ಲ ಇದ್ದಾರೆ. ಸೊ ನಾವೊಂದು ಪಿಕ್ಚರ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಮತ್ತು ಶಾಪಿಂಗಿಗೆ ಹೋಗುವಂತ ನಾವು ಈಗ ಡಿಸೈಡ್ ಮಾಡಿದ್ದೇನೆ. ಸೊ ನಾವು ಚರ್ಚಿಗೆ ಇಲ್ಲಿ ಬಂದಿದ್ದೇವೆ. ನಮ್ಮದು 4:30 ಮಾಸ್ ಆಯಿತು. ಸೊ 4:30 ಮಾಸ್ ಆದಮೇಲೆ ನಮ್ಮ ಕಸಿನ್ಸ್ ಮನೆಗೆ ಹೋಗುವ. ಅದರ ಮುಂಚೆ ನಾವು ಇಲ್ಲೆಲ್ಲ ಫುಲ್ ಶಾಪ್ಸ್ ಎಲ್ಲ ಉಂಟು, ಸ್ಟಾಲ್ಸ್ ಎಲ್ಲ ಉಂಟು. ಸೊ ಅಲ್ಲೆಲ್ಲ ಹೋಗಿ ಗಮ್ಮತ್ತು ಮಾಡಿ ಮತ್ತೆ ಮನೆಗೆ ಹೋಗಿ ಡಿನ್ನರ್ ಮಾಡಿ ಮತ್ತೆ ನಾವು ವಾಮಂಜರಿಗೆ ಹೊರಟು. ಯಾರಿಗೆಲ್ಲ ಹರಕೆ ಎಲ್ಲ ಬೇಕಿಲ್ಲ, ಎಂಟ್ರೆನ್ಸ್ ಕಡೆ 4-5 ಜನರಿದ್ದಾರೆ. ಸೊ ಎಂಟ್ರೆನ್ಸ್ ಅಂದರೆ ಚರ್ಚ್ ಎಂಟ್ರೆನ್ಸ್ ಕಡೆ, ಪಾರ್ಕಿಂಗ್ ಎಂಟ್ರೆನ್ಸ್ ಕಡೆ ಕೂಡ ಇದ್ದಾರೆ. ಬಟ್ ಇದೊಂದು ಕಂಫರ್ಟೇಬಲ್, ಯಾಕೆಂದರೆ ಚರ್ಚ್ ಎಂಟ್ರೆನ್ಸ್ ಕಡೆ ಇಲ್ಲಿ 5 ಜನ ಇದ್ದಾರೆ. ಸೊ ಬೇಕಾದರೆ ಈ ಕಡೆ ಹೋಗಿ, ಆ್ಯಂಡ್ ಇಟ್ ಈಸ್ ರಿಯಲಿ ವೆರಿ ಹೆಲ್ಪ್ಫುಲ್. ಅದು ತೆಗೆದು ಮತ್ತು ಚರ್ಚ್ ಕಡೆ ನಮಗೆ ಆರಾಮಾಗಿ ಹೋಗ್ಬೋದು. ಸೊ ಫಸ್ಟ್ ಶಾಪ್ ಇಲ್ಲಿ ರೋಸರಿ ಶಾಪ್, ಅಲ್ಲಿ ನಮಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದಕ್ಕೆ ನಾವಲ್ಲಿ ಆ ಶಾಪಿಗೆ ಹೋಗಿದ್ವಿ. ಬಟ್ ಕೇಳ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅದೆಲ್ಲ ಬಿಟ್ಟು ನಾನು ಈ ಕಡೆ ಬಂದಿದ್ದೇನೆ. ನಿಮ್ಮ ಫ್ಯಾಮಿಲಿ ಜೊತೆ ಹಾಗೂ ಮಕ್ಕಳ ಜೊತೆ ಬರುವಾಗ ಪ್ಲೀಸ್ ಬಿ ವೆರಿ ಕೇರ್ಫುಲ್, ಯಾಕೆಂದರೆ ಕ್ರೌಡ್ ಜಾಸ್ತಿ ಆಗ್ತದೆ ರಾತ್ರಿ ಟೈಮಲ್ಲಿ. ಮಕ್ಕಳೆಲ್ಲ ಆಚೆ ಈಚೆ ಕಡೆ ಎಲ್ಲ ಹೋದರೆ ತುಂಬ ಕಷ್ಟ. ಅನೌನ್ಸ್ ಕೂಡ ಮಾಡ್ತಾ ಇರ್ತಾರೆ. ದಯವಿಟ್ಟು ಜಾತ್ರಾ ಪರಿಸರದಲ್ಲಿರುವ ಭಕ್ತಾದಿಗಳಲ್ಲಿ ವಿನಂತಿ, ನಿಮ್ಮ ಮಕ್ಕಳ ಬಗ್ಗೆ ಹಾಗೂ ನಿಮ್ಮ ವಸ್ತುಗಳ ಬಗ್ಗೆ ಜಾಗ್ರತೆ ವಹಿಸಿ. ಜಾತ್ರಾ ಪರಿಸರದಲ್ಲಿ ಅಕ್ಷಯ್ ಸ್ವೀಟ್ಸ್ ಶಾಪ್ ಇದೆ, ಎಂಟ್ರೆನ್ಸ್ ಕಡೆನೇ ಉಂಟು. ಇಲ್ಲಿ ತುಂಬ ಒಳ್ಳೆಯದುಂಟು. ಜಿಲೇಬಿ ಕೂಡ ಒಳ್ಳೆಯದಿತ್ತು ಇಲ್ಲಿ. ಸೊ ಜಿಲೇಬಿ ಎಲ್ಲ ತಿಂದು ನಾವು ಒಂದೊಂದು ಪೀಸ್ ತಿಂದ್ವಿ ಜಸ್ಟ್ ಟೇಸ್ಟಿಗೆ. ತುಂಬ ಸ್ವೀಟ್ ಇದೆ, ಬಟ್ ಇಟ್ ಈಸ್ ನೈಸ್, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ವೆನಿಲಾ ಐಸ್ ಕ್ರೀಮ್ ಒಟ್ಟಿಗೆ ಜಿಲೇಬಿ ತಿಂದರೆ ಯಮ್ಮಿ ಆಗಿರುತ್ತೆ. ಹಾಗೂ ನಮಗೆ ತುಂಬ ಹಸಿವಾಯಿತು, ಅದಕ್ಕೆ ನಾವು ಒಂದು ಶಾಪೆಲ್ಲ ಸರ್ಚ್ ಮಾಡ್ತಾಯಿದ್ವಿ. ಸೊ ನೋಡುವಾಗ ನಮಗೆ ಇದೊಂದು ಶಾಪ್ ಸಿಕ್ತು, ಮೈಸೂರು ಸ್ಪೆಷಲ್. ಸೊ ನಾವೀಗ ಹೋಗ್ತಾ ಇದ್ದೀವಿ ಒಳಗಡೆ, ಎಲ್ಲರೂ ಕೂತ್ಕೊಂಡ್ವಿ.
ಆ್ಯಕ್ಚುಲಿ ನೋಡಲಿಕ್ಕೆ ಹೋದರೆ ಇಲ್ಲಿ ಒಳ್ಳೆದಿತ್ತು. ಫುಡ್ ವಾಸ್ ರಿಯಲಿ ವೆರಿ ನೈಸ್. ಗೋಬಿ ಮಂಚೂರಿ ಅಂತ ಹೇಳ್ತಾರೆ, ಬಟ್ ಗೋಬಿ ಆ್ಯಂಡ್ ಕ್ಯಾಬೇಜ್ ವಾಸ್ ಮಿಕ್ಸ್. ಯಮ್ಮಿ ಇತ್ತು, ಕ್ಲೀನ್ ಇತ್ತು, ಹಾಗೂ ಜ್ಯೂಸ್ ಕೂಡ ಒಳ್ಳೆದಿತ್ತು. ಅದೆಲ್ಲ ಆದಮೇಲೆ ನಾವು ಶಾಪಿಂಗಿಗೆ ಹೊರಟ್ವಿ. ಆಲ್ ಆರ್ ಸೇಮ್ ಶಾಪ್ಸ್, ಅಂದರೆ ಒಂದು ಟೈಪ್ದು ಶಾಪು 4-5 ಜನರು ಇಟ್ಟಿದ್ರು. ಬಟ್ ರೇಟ್ಸ್ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಉಂಟು ಇಲ್ಲಿ, ಇಲ್ಲ ಅಂತ ಏನಿಲ್ಲ. ಸೊ ಆ ಕಡೆ ಎಲ್ಲ ಹೋಗಿದ್ವಿ, ಅವರೆಲ್ಲ ಇಯರಿಂಗ್ಸ್ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ಸೊ ದೀಸ್ ಬ್ಯಾಂಗ್ಸ್ ವಾಸ್ 100 rupees, 200 rupees, 300 rupees. ಮಕ್ಕಳಿಗೆ ಬೆಲೂನ್ಸ್ ಕೂಡ ಲೈಕ್, ಬಟ್ ನಾನು ಪರ್ಚೇಸ್ ಮಾಡಲಿಲ್ಲ, ಯಾಕೆಂದರೆ ಇಟ್ ಈಸ್ ಸಿಂಪ್ಲಿ ವೇಸ್ಟ್ ಆಫ್ ಮನಿ. ಇಲ್ಲಿಂದ ಎಂಟ್ರೆನ್ಸ್ ಕಡೆ ಹೋಗುವಾಗ ಅದು ಟುಫ್ ಆಗ್ತದೆ, ಅದಕ್ಕೆ ನಾನು ಪರ್ಚೇಸ್ ಮಾಡಲಿಲ್ಲ. ಬೆಲೂನ್ಸ್ ಎಲ್ಲ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿ ಇದೆಲ್ಲ ವೇಸ್ಟ್ ಆಯಿತು. ಹಾಗೂ ಅದು ಬಿಟ್ಟರೆ ಸೀದಾ ಮೇಲೆ ಹೋಗ್ತದೆ. ಸೊ ದೀಸ್ ಆರ್ ಆಲ್ ವೆರಿ ನೈಸ್. ಮಕ್ಕಳಿಗೆಲ್ಲ ಪೈನಾಪಲ್ ಹಾಗೂ ವಾಟರ್ಮೆಲನ್ ಹಾಗೂ ಮಸ್ಕ್ ಮೆಲನ್ ಅದೆಲ್ಲ ಇಲ್ಲಿ ಸೇಲಿಗೆ ಇಟ್ಟಿದ್ರು. ವಾಟರ್ಮೆಲನ್ ತುಂಬ ಒಳ್ಳೆದಿತ್ತು, ಅದು ಮಸಾಲ ಅವರು ಆ್ಯಡ್ ಮಾಡಿದ್ರು. ಇಟ್ ವಾಸ್ ರಿಯಲಿ ವೆರಿ ಯಮ್ಮಿ. ಅದಕ್ಕೆ ನಾವು ಅದೆಲ್ಲ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ಡಿಫ್ರೆಂಟ್ ಶಾಪ್ಸ್ ಉಂಟು. ಶರ್ಟ್ ಶಾಪ್ಸ್ ಜಸ್ಟ್ ₹200 ತುಂಬ ಒಳ್ಳೆದುಂಟು, ಇಲ್ಲ ಅಂತ ಹೇಳಿರಲಿಲ್ಲ. ಬಟ್ ಟಾಯ್ಸ್ ಕ್ವಾಲಿಟಿ ಅಷ್ಟು ಒಳ್ಳೆದಿರಲಿಲ್ಲ. ಕೆಲವು ಕಡೆ ಟಾಯ್ಸ್ ರೇಟ್ ಕಮ್ಮಿ ಇತ್ತು, ಕ್ವಾಲಿಟಿ ವಾಸ್ ವೆರಿ ಬ್ಯಾಡ್. ಸೊ ಈ ಶಾಪಲ್ಲಿ ನಮಗೆ ತುಂಬ ಲೈಕ್ ಆಯಿತು. ಕಿಯಾನಿಗೆ ಟೈಗರ್ ಮಾಸ್ಕ್ ಬೇಕಂತ ಹೇಳಿದ, ಅದಕ್ಕೆ ನಾವು ಅವನಿಗೆ ಹಾಕಿ ನೋಡಿದ್ವಿ ಬೇಕಾ ಬೇಡ ಅಂತ. ಬಟ್ ದೆನ್ ಹೀದಿ ನೋಡಿ ಟಾಪ್ ಅಂತ ಅವನು ಹೇಳಿದ, ನನಗೆ ಬೇಕು ಜಸ್ಟ್ ನೋಡಲಿಕ್ಕೆ ಮಾತ್ರ. ಸಿಂಪ್ಲಿ ಶುಡ್ ಟೇಕ್ ಓನ್ಲಿ ದ ಟಾಯ್ಸ್ ವಿಚ್ ಈಸ್ ವರ್ತ್ ಇಟ್. ಅದಾದಮೇಲೆ ನಾವು ನೆಕ್ಸ್ಟ್ ಈ ಶಾಪಿಗೆ ಬಂದಿದ್ವಿ. ಒನ್ ಆಫ್ ಮೈ ಫೇವ್ರೆಟ್ ಶಾಪ್. ಎಂಟ್ರೆನ್ಸಿಂದ ನೋಡಿದ್ರೆ ಐ ಥಿಂಕ್ ಇಟ್ ಇಸ್ ದ 8th ಶಾಪ್ ಇರ್ಬೋದು, 5th or 6th ಶಾಪ್ ಸರಿ ಅಂತ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಸ್ಯಾಂಡಲ್ಸ್ ತುಂಬ ಒಳ್ಳೆದಿತ್ತು. ಮಕ್ಕಳಿಗೆ ಕ್ರಾಕ್ಸ್ ಟೈಪ್ ಅದೆಲ್ಲ ಒಳ್ಳೆದಿತ್ತು. ವೆರಿ 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 ನೈಸ್. ನೀವು ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ ಬನ್ನಿ. ಇಟ್ಸ್ ರಿಯಲಿ ವೆರಿ ನೈಸ್. ब्लू बरा सर, ब्लू पड़ेगी, ब्लू तर ब्लू में ಕೊಡ್ತೀರಾ 8 ಸೈಜ್ ಅಲ್ಲಿ ಕೊಡಿ ಸರ್. ಇಲ್ಲಿ ತುಂಬ ಒಳ್ಳೆ ಶೂ ಹಾಗೂ ಕ್ರಾಕ್ಸ್ ಕಲೆಕ್ಷನ್ಗಳಿವೆ. ಇದು ಎಂಟ್ರೆನ್ಸಲ್ಲಿ ಒಂದು 5th 6th ಶಾಪ್. ಸೊ ಇಲ್ಲಿ ಬನ್ನಿ ಪರ್ಚೇಸ್ ಮಾಡಲಿಕ್ಕೆ. ನನಗೆ ಇದೊಂದು ಸ್ಟ್ಯಾಂಡರ್ಡ್ ಉಂಟಲ್ಲ, ಇದು ಒಳ್ಳೆದಿತ್ತು. ಇಟ್ ಈಸ್ ಜಸ್ಟ್ ₹200. ನಾವು ನೆಕ್ಸ್ಟ್ ಈಗ ಯೂನೀಕ್ ಆಗಿರುವ ಸ್ಟೈಲ್ ಆ್ಯಂಡ್ ಕ್ಲೋತಿಂಗ್ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಇಲ್ಲಿ ಬಂದಿದ್ದೇವೆ. ಅವರು ಫಸ್ಟ್ ನಾನು ಕುರ್ತಾ ನೋಡುವಾಗ 1200 ಅಂತ ಹೇಳಿ ಬರೆದಿದ್ದಾರೆ ಅದರಲ್ಲಿ. ಬಟ್ ದೆನ್ ಎರಡು ಪರ್ಚೇಸ್ ಮಾಡಿದರೆ ಒಂದಕ್ಕೆ 700, ಇನ್ನೊಂದಕ್ಕೆ 700. ಒಳ್ಳೆದಿತ್ತು. ವಾಟರ್ಮೆಲನ್ ಶಾಪ್ಸ್ಗಳು ತುಂಬ ಇವೆ, ಬಟ್ ರಿಯಲಿ ನೈಸ್. ಪರ್ಚೇಸ್ ಮಾಡಿ ತಿನ್ನಿ, ಯಾಕೆಂದರೆ ಇಟ್ ಈಸ್ ರಿಯಲಿ ವೆರಿ ಗುಡ್ ಫಾರ್ ಹೆಲ್ತ್. ಹಾಗೂ ತುಂಬ ಸೆಕೆ ಇತ್ತು, ಅದಕ್ಕೆ ನಾವು ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಹಸಿವು ಕೂಡ ಆಗ್ತಿತ್ತು. ಬಟ್ ದೆನ್ ಈ ಕಡೆ ಇನ್ನೊಂದು ಸತಿ ನಮಗೆ ಶಾಪ್ ಸಿಕ್ತು. ಹಾಗೂ ರೋಡ್ ಸೈಡಲ್ಲಿ ಸ್ಕರ್ಟ್ಸ್ ಎಲ್ಲ ಸೇಲಿಗೆ ಇಟ್ಟಿದ್ದರು, ಒಳ್ಳೆದಿತ್ತು. ಪ್ರಾಬ್ಲಮ್ ಇಸ್ ಕೆಲವು ಸ್ಕರ್ಟ್ ಮೇಲೆ ಡಸ್ಟ್ ಎಲ್ಲ ಇತ್ತು. ₹250 ಅಂತ ಹೇಳಿದ್ದಾರೆ ಅವರು. ನೆಕ್ಸ್ಟ್ ಇಲ್ಲಿ ಈ ಶಾಪಲ್ಲಿ ಇಯರಿಂಗ್ಸ್ ಎಲ್ಲ ಸೇಲ್ ಮಾಡ್ತಿದ್ರು. ಇಯರಿಂಗ್ಸ್ ಹಾಗೂ ಚೈನ್ ಕಲರ್ಫುಲ್ ಆಗಿದೆ. ಪ್ಯಾಟರ್ನ್ ತುಂಬ ಒಳ್ಳೆದುಂಟು, ಇಲ್ಲ ಅಂತ ಹೇಳೋದಿಲ್ಲ, ತುಂಬ ಒಳ್ಳೆದುಂಟು ಪ್ಯಾಟರ್ನ್. ಬಟ್ ಏನು ಪ್ರಾಬ್ಲಮ್ ಅಂದರೆ ವಾಶ್ ಕೂಡ ಪ್ಯಾಟರ್ನ್ಸ್ ಏನಿತ್ತು. ಪ್ರಾಬ್ಲಮ್ ಏನಂದರೆ ಡಲ್ ಆಗ್ತಿದೆ, ಕಲರ್ ಶೇಡ್ ಹೋಗ್ತಿದೆ. ಅದಕ್ಕೆ ನಾನು ಪರ್ಚೇಸ್ ಮಾಡಲಿಲ್ಲ. ನೆಕ್ಸ್ಟ್ ನಾವು ಬ್ಯಾಗ್ಸ್ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೇನೆ, ಯಾಕೆಂದರೆ ನನ್ನ ಆಟಿಗೆ ಬ್ಯಾಗ್ಸ್ ಬೇಕೆಂದು ಹೇಳಿದರು. ಅದಕ್ಕೆ ಇಲ್ಲಿ ಬ್ಯಾಗ್ಸ್ ಕಲೆಕ್ಷನ್ಸ್ ಒಳ್ಳೆದುಂಟು, ವರ್ತ್ ಉಂಟು. ಬುಕ್ಸಿದು ಸ್ಟಾಲ್ ಉಂಟು, ಹಾಗೂ 1 ಗ್ರಾಮ್ ಗೋಲ್ಡ್ ಟೈಪಲ್ಲಿ ಒಂದು ಜ್ಯುವೆಲ್ರಿ ಸ್ಟಾಲ್ ಇತ್ತು. ಪ್ಯಾಟರ್ನ್ ಒಳ್ಳೆದಿತ್ತು. ಐಸ್ ಕ್ರೀಮ್ ಸ್ಟಾಲ್ ಇತ್ತು, ಬೆಲ್ಟ್ ಸ್ಟಾಲ್ ಇತ್ತು, ₹100 ಬೆಲ್ಟ್ ಕೂಡ ಇತ್ತು. ಹಾಗೂ ರಾಜಸ್ಥಾನಿ ಪಿಕ್ಕಲ್ ಇತ್ತು. ಇದು ನನಗೆ ಫೇವ್ರೇಟ್, ಅದಕ್ಕೆ ನಾವಿಲ್ಲಿ ಬಂದಿದ್ವಿ. ಯಾವಾಗಲೂ ನಾವು ಬರ್ತೀವಿ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಪಿಕ್ಕಲ್. ಬಟ್ ನಾವು ಟ್ರೈ ಮಾಡುವಾಗ ಪೆಪ್ಪರ್ ಗಾರ್ಲಿಕ್ ಒಳ್ಳೆದಿತ್ತು, ಹಾಗೂ ಗಾರ್ಲಿಕ್ ಚಿಲ್ಲಿ ಕೂಡ ಒಳ್ಳೆದಿತ್ತು, ಟೇಸ್ಟಿ ಆಗಿತ್ತು. ನಾವು ಟೇಸ್ಟ್ ಮಾಡಿದ್ವಿ ಹಾಗೂ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ನಾವೀಗ ಮುಂದ್ಗಡೆ ನೋಡುವ ಯಾವುದೆಲ್ಲ ಬೇರೆ ಶಾಪ್ಸ್ ಇದೆಯಾ ಇಲ್ವಂತ. ಅದು ಬೆಲೂನೆಲ್ಲ ನೋಡುವಾಗ ಲಾಸ್ಟ್ ಇಯರ್ ಒಂದು ಫೈಟ್ ಆಗಿತ್ತು ಕಾರ್ಕಳದಲ್ಲಿ, ನೈಟ್ 12:30. ಲಾಸ್ಟ್ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಅದೆಲ್ಲ ಹಾಕಿದ್ದೇನೆ. ಈ ಶಾಪಲ್ಲಿ ಒಂದು ಫಿಕ್ಸ್ ರೇಟ್ ಇತ್ತು. ಇಟ್ಸ್ ಜಸ್ಟ್ ₹150 ಫಾರ್ ಆಲ್ ದ
ಟಾಯ್ಸ್ ಎಲ್ಲ ಐಟಮ್ಸ್ ಹಾಗೂ ಮಕ್ಕಳಿಗೆ ಹುಡುಗಿಯರಿಗೆ ತುಂಬ ಸ್ಟಾಲ್ ಇತ್ತು. ಹುಡುಗರಿಗೆ ಖಾಲಿ 2 ಸ್ಟಾಲ್ ಮಾತ್ರ ಇತ್ತು, ಅದು ಶರ್ಟ್ಸ್ ಇದು, ಬಟ್ ಬೇರೆ ಏನಿರಲಿಲ್ಲ. ಹಾಗೂ ಇಲ್ಲಿ ವೆಸಲ್ಸ್ ಎಲ್ಲ ಅವ್ರು ಸೇಲಿಗೆ ಇಟ್ಟಿದ್ರು. ಕ್ವಾಲಿಟಿ ವಾಸ್ ಓಕೆ, ಬಟ್ ನಾವೆಂತ ಪರ್ಚೇಸ್ ಮಾಡಲಿಲ್ಲ. ಈ ನನಗೊಂದು ಪರ್ಸ್ ತುಂಬ ಲೈಕ್ ಆಯಿತು, ಈ ಗೋಲ್ಡ್ ಒನ್. ನನ್ನ ಮದರಿನ್ಲೋ ಹಾಗೂ ನನ್ನ ಮದರಿನ್ಲೋಗ ಅಮ್ಮ ಕೂಡ ಇಲ್ಲಿ ಬ್ಯುಸಿಯಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೂ ನಾವು ನೆಕ್ಸ್ಟ್ ಫುಡ್ ಸ್ಟಾಲ್ಸ್ ಎಲ್ಲ ತೋರಿಸ್ತೇವೆ. ಫ್ರೆಶ್ ಲೈಮ್ ಸೋಡಾ, ಸಾಫ್ಟ್ ಟೀ, ಮತ್ತು ಪೊಟ್ಯಾಟೊ ಟ್ವಿಸ್ಟರ್ಸ್, ಚರ್ಮುರಿ ಅಂಗಡಿ, ಐಸ್ ಕ್ರೀಮ್ ಅಂಗಡಿ, ಚಾಟ್ಸ್ ಲೇಸ್ ಚಾಟ್ಸ್ ಅಂಗಡಿ ಅದೆಲ್ಲ ಇತ್ತು. ಹಾಗೂ ನಾವು ಬೇರೊಂದು ಕಡೆ ಎಲ್ಲ ಹೋಗುವಾಗ ಕೆಲವು ಜ್ಯುವೆಲ್ರಿ ಐಟಮ್ಸ್ ನಾನು ಕೇಳುವಾಗ ಅವ್ರು ಹೇಳಿದರು ದೇ ಆರ್ ಫ್ರಮ್ ಮುಂಬೈ. ಪ್ಯಾಟರ್ನ್ಸ್ ಒಳ್ಳೆದುಂಟು, ನಿಮಗೆ ಪ್ಯಾಟರ್ನ್ಸ್ ಕೊಟ್ಟು ನಿಮಗೆ ಸಹ ಮಾಡ್ಬೋದು ಗೋಲ್ಡಲ್ಲಿ, ಕ್ಯೂಟ್ ಉಂಟು, ಒಳ್ಳೆದುಂಟು. ಹಾಗೂ ನೆಕ್ಸ್ಟ್ ನಾವೀಗ ನನಗೆ ಇದೊಂದು ಪರ್ಚೇಸ್ ಮಾಡಲಿಕ್ಕೆ ಬೇಕು, ಬಟ್ ನೋಡುವ ಕ್ವಾಲಿಟಿ ಹೇಗಿದೆ. ರೆಡ್ ಬಚ್ಚಂಗ, ಯೆಲ್ಲೋ ಬಚ್ಚಂಗ ಈ ಸೇಲ್ ಮಾಡ್ತಾಯಿದ್ರು. ಎಲ್ಲೋ ಟೇಸ್ಟ್ ಮಾಡಲಿಲ್ಲ, ರೆಡ್ ಮಾತ್ರ ಟೇಸ್ಟ್ ಮಾಡಿ ಆವಾಗ ಹೇಳಿದ್ದೇನೆ ಬಂದಿದ್ದೇನೆ. ಬಂದಿದೆ ನೆಕ್ಸ್ಟ್ ಶಾಪ್ ಕಡೆ ಹೋಗುವ. ಯುನೀಕ್ ಶಾಪ್ ಉಂಟಾ ಇಲ್ವಾ? ಸೊ ಇಲ್ಲಿ ಮಸಾಲ ಪೂರಿ ಸೇಲಿಗಿದ್ದಿದ್ರು. ಹಾಗೂ ಇದನ್ನು ನಾವು ನೋಡ್ತಾ ಇದ್ವಿ. ತುಂಬ ಕಷ್ಟಪಟ್ಟು ಮಕ್ಕಳು ಈ ಥರ ಅಟ್ಲೀಸ್ಟ್ ಅವ್ರು ಬೆಗ್ ಮಾಡೋದಿಲ್ಲ, ಇದೆಲ್ಲ ಒಂದು ಅವರ ಟ್ಯಾಲೆಂಟನ್ನು ತೋರಿಸಿ ಅವ್ರು ಹಣ ಮಾಡ್ತಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹಾಗೆ ಇಲ್ಲಿ ಯಾರಿಗೆಲ್ಲ ಪ್ಲ್ಯಾಂಟ್ ಲವರ್ಸ್ ಉಂಟು, ಪ್ಲ್ಯಾಂಟ್ಸ್ ಎಲ್ಲ ಬೇಕು, ಇಲ್ಲಿ ಬನ್ನಿ. ಬಾನ್ಸೈ ಗಿಡ ಎಲ್ಲ ಇತ್ತು ಇಲ್ಲಿ. ಇಟ್ ಈಸ್ ನೈಸ್, ಒಳ್ಳೆದಿತ್ತು, ಖುಷಿಯಾಗಿತ್ತು. ಹಾಗೂ ಡೆಲಿಷಿಯಸ್ ಬರ್ಗರ್ ಬಂದಿದೆ. ಇದೊಂದು ಸ್ಪೆಷಲ್ ಚರ್ಮುರಿ ಕೂಡ ಉಂಟು, ತುಳುನಾಡ್ದು ಸ್ಪೆಷಲ್ ಚರ್ಮುರಿ. ಬೇಕಾದರೆ ಈ ಕಡೆ ಬನ್ನಿ. ಇದೆಲ್ಲ ಡೆಡ್ ಎಂಡಿಗೆ ಉಂಟು. ನನಗೆ ತುಂಬ ಸಾಕಾಯಿತು, ಅದಕ್ಕೆ ಹಸ್ಬೆಂಡ್ ಅವನಿಗೆ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಇದೊಂದು ಲಾಸ್ಟ್ ಪ್ಲೇಸ್ ಇರ್ಬೋದು ಅಂತ ಎನಿಸ್ತದೆ. ಸೊ ಲಾಸ್ಟಲ್ಲಿ ಇಟ್ಸ್ ಓನ್ಲಿ ಫುಡ್ ಐಟಮ್ಸ್. ಇದು ನಾವು ಇನ್ನೊಂದು ಕಡೆ ಟರ್ನ್ ಆಗಿ ಬರುವಾಗ ಇಲ್ಲಿ ಶಾಪ್ ಉಂಟು, ಹಾಗೂ ಸ್ಯಾಂಡಲ್ಸ್ ಉಂಟು, ಟಾಯ್. ಸೊ ನಾವು ಫಸ್ಟ್ ಡೇ ಬಂದಿದ್ವಿ, ಅದಕ್ಕೆ ಅಷ್ಟು ರಶ್ ಇಲ್ಲ. ಬಟ್ ನೀವು ಇಲ್ಲಿ ಬರಬೇಕಾದ್ರೆ ಪ್ಲೀಸ್ ಜಿ ಪೇ ಮೇಲೆ ಡಿಪೆಂಡ್ ಆಗಬೇಡಿ, ಯಾಕೆಂದರೆ ಇಲ್ಲಿ ಜಿ ಪೇ ವರ್ಕೇ ಆಗೋದಿಲ್ಲ. ಪ್ಲೀಸ್ ಕ್ಯಾಶ್ ತನ್ನಿ ಬರುವಾಗ, ಯಾಕೆಂದರೆ ಐಟಮ್ಸ್ ಒಳ್ಳೆದುಂಟು. ಹಾಗೂ ಕೆಲವು ಕಡೆ ಕ್ವಾಲಿಟಿ ಕೂಡ ಒಳ್ಳೆದುಂಟು, ಕೆಲವು ಐಟಮ್ಸ್ ಇದೆಲ್ಲ ಮಕ್ಕಳಿಗೋಸ್ಕರ ತುಂಬ ವೆರೈಟಿಯಾದ ಶಾಪ್ಸ್ಗಳಿವೆ ಇಲ್ಲಿ. ಸೊ ವೆನ್ ಯು ಕಮ್, ಸೊ ಪ್ಲೀಸ್ ಡೂ ಗೆಟ್ ಕ್ಯಾಶ್. ಎಷ್ಟು ಸರ್, ಎಷ್ಟು ರೇಟ್? ಆಯ್ತಾ ಪರ್ಚೇಸಿಂಗ್? ಈ ಕಡೆನ ಬೊಂಡಾ ಜ್ಯೂಸ್ ಉಂಟು, ನ್ಯಾಷನಲ್ ಟೆಂಡರ್ ಕೋಕೋನಟ್, ಅದೆಲ್ಲ ನಾರ್ಮಲ್. ಬಟ್ ಇಲ್ಲಿ ಮುಂಬೈ ಸ್ಪೆಷಲ್ ಪೊಟ್ಯಾಟೊ ಟ್ವಿಸ್ಟರ್ಸ್ ಅದೊಂದು ಶಾಪ್ ಇತ್ತು. ಬಟ್ ದೆನ್ ಐ ವಾಸ್ ಚೆಕಿಂಗ್ ಫಾರ್ ಚಿಕನ್ ಐಟಮ್ಸ್ ಉಂಟಂತ ಹೇಳಿದ್ದಾರೆ ತುಂಬ ಜನನು. ಮುಂದೆ ಹೋಗುವ. ಇಲ್ಲಿ ಟಾಯ್ ಸ್ಟಾಲ್ ಉಂಟು. ಇದು ಸ್ಟೇಷನರಿ ಐಟಮ್ಸ್, ರುಪೀಸ್ 100 ಫಾರ್ ಎನಿ ಪ್ರಾಡಕ್ಟ್. ಸೊ ನನ್ನ ಕಸಿನ್ ಇಲ್ಲಿ ಹೋಗಿದ್ಲು ಪರ್ಚೇಸ್ ಮಾಡಲಿಕ್ಕೆ. ನೆಕ್ಸ್ಟ್ ಒನ್ ಈಸ್ ಅ ಹಬ್, ಫ್ರೆಶ್ ನ್ಯಾಚುರಲ್ ಫ್ರೂಟ್ ಜ್ಯೂಸ್. ರಿಯಲಿ ವೆರಿ ವೆರಿ ಯಮ್ಮಿಯಾಗಿ ಕಾಣ್ತಿತ್ತು. ಅದಕ್ಕೆ ನಾವು 6 ಜ್ಯೂಸನ್ನು ಪರ್ಚೇಸ್ ಮಾಡಲಿಕ್ಕೆ ನಾವು ಡಿಸೈಡ್ ಮಾಡಿದ್ವಿ. ನಾನು ಟ್ರೈ ಮಾಡ್ತಿದ್ದೆ, ಒಂದು ಸತಿ ಜಿ ಪೇ ವರ್ಕ್ ಆಯಿತು, ಬಟ್ ಇಟ್ ವಾಸ್ ರಿಯಲಿ ವೆರಿ ನೈಸ್. ಯಾರಿಗೆಲ್ಲ ರಾಜಸ್ಥಾನಿ ಟೈಪ್ ಜ್ಯೂತೀಸ್ ಬೇಕು, ಇಲ್ಲಿ ಈ ಶಾಪ್ ಉಂಟು. ಆ್ಯಕ್ಚುಲಿ ಇಟ್ ಈಸ್ ನೈಸ್, ತುಂಬ ವೆರೈಟಿ ಆಗಿತ್ತು. ನನಗೆ ಇದೆಲ್ಲ ನಮ್ಮ ಚಿಕ್ಕ ಮಕ್ಕಳಿಗೆ ಕೂಡ ಇಲ್ಲಿ ಸ್ಯಾಂಡಲ್ಸ್ ಇದೆ ಟ್ರೆಡಿಷ್ನಲ್ ವೇರಿಗೆ. ಸೊ ಈ ಎಲ್ಲ ಶೂಸಿಗೆ ಇದು ಬ್ರೌನ್ ಜ್ಯೂತೀಸ್ ಇದೆಲ್ಲ 550 ಅಂತ ಹೇಳಿದರು. ಅದು ಹಿಂದ್ಗಡೆ ಉಂಟಲ್ಲ ಅದೆಲ್ಲ 450, ಬಿಕಾಸ್ ಹೀಲ್ಸ್ ಇಲ್ಲ, ಅಷ್ಟೇ ಬೇಕು, 100 ರುಪೀಸ್ ಕಮ್ಮಿ. ಇಲ್ಲಿ ಬ್ಯಾಂಗಲ್ಸ್ ಇದೆ, ಕ್ಲೇ ಟೈಪ್ ಬ್ಯಾಂಗಲ್ಸ್ ಉಂಟು ಈ ಕಡೆ. ಹಾಗೂ ಫೈನಲಿ ಚಿಕನ್ ಐಟಮ್ಸ್ ಇಲ್ಲಿ ಉಂಟು.
ಆ್ಯಕ್ಚುಲಿ ಇದು ಪ್ರಾಡಕ್ಟ್ಸ್ ಒಳ್ಳೆದುಂಟು, ಐಟಮ್ಸ್ ತುಂಬ ಅಂದರೆ ತುಂಬ ಒಳ್ಳೆದುಂಟು ಈ ಕಡೆದು. ಹಾಗೂ ನೆಕ್ಸ್ಟ್ ಒನ್ ಈಸ್ ಮುಂಬೈ ಸ್ಪೆಷಲ್, ಅದೇ ಟ್ವಿಸ್ಟ್ ಇರುತ್ತೆ ಇನ್ನೊಂದು ಶಾಪಲ್ಲಿ ಅವರು ಇಟ್ಟಿದ್ದಾರೆ. ನೆಕ್ಸ್ಟ್ ಈಸ್ ಆಲ್ ವಿಂಟರ್ ಕ್ಲೋತ್ಸ್, ಜಾಕೆಟ್ಸ್ ಉಂಟು, ಸ್ವೆಟರ್ಸ್ ಉಂಟು ಎಲ್ಲ ಈ ಶಾಪಲ್ಲಿ. ಚಿಕ್ಕ ಮಕ್ಕಳಿಂದ ದೊಡ್ಡ ಜನರಿಗೆ ಎಲ್ಲ ಉಂಟು ಅಲ್ಲಿ. ಹಾಗೂ ನೆಕ್ಸ್ಟ್ ಒನ್ ಈಸ್ ಪರ್ಫ್ಯೂಮ್ ಪ್ಯಾರಡೈಸ್. ಇಟ್ ವಾಸ್ ಓಕೆ, ಇಟ್ ವಾಸ್ ಗುಡ್. ಎಲ್ಲ ಟ್ರೈ ಮಾಡ್ತಿದ್ರು, ಬಟ್ ಐ ಆಲ್ರೆಡಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಅಟ್ ಹೋಮ್. ನೆಕ್ಸ್ಟ್ ಒನ್ ಈಸ್ ಮಾತೀಸ್, ಐಸ್ ಕ್ರೀಮ್ಸ್, ಜ್ಯೂಸ್, ಅಗರಬತ್ತಿ, ಬೈ ಒನ್ ಗೆಟ್ ಒನ್ ಫ್ರೀ, ಟ್ಯಾಟೂ ಶಾಪ್. ದಿಸ್ ಶಾಪ್ ಇಸ್ ಆ್ಯಕ್ಚುಲಿ ನೈಸ್. ಯಾರಿಗೆಲ್ಲ ಶರ್ಟ್ಸ್ ಎಲ್ಲ ಬೇಕು ಡೈಲಿ ವೇರ್ಗೆ ಈ ಶಾಪಿಗೆ ಬರಬಹುದು. ಇಟ್ ಈಸ್ ಜಸ್ಟ್ 200 rupees per shirt. ಕ್ವಾಲಿಟಿ ಈಸ್ ರಿಯಲಿ ವೆರಿ ನೈಸ್. ಹಾಗೂ ಮಕ್ಕಳಿಗೆ ಅದು ಇಯರ್ ಕಪ್ ಉಂಟು, ಐ ಥಿಂಕ್ ಇಟ್ ಈಸ್ 180 rupees. ಇಟ್ಸ್ ರಿಯಲಿ ವೆರಿ ನೈಸ್. ಸೊ ಯಾರಿಗೆಲ್ಲ ಹುಡುಗರಿಗೆ ಪರ್ಚೇಸ್ ಮಾಡಲಿಕ್ಕೆ ಬೇಕು, ಶರ್ಟ್ಸ್ ಬೇಕು, ಈ ಶಾಪಿಗೆ ಬರ್ಬೋದು. ಎಂಟ್ರೆನ್ಸಿಂದ ಡೈರೆಕ್ಟ್ ಬರುವಾಗ ತುಂಬ ಕಮ್ಮಿ ಆಗ್ತದೆ. ನಾವು ರೌಂಡಾಗಿ फुल सेट दिसायचे कांताला. ಯಾರಿಗೆಲ್ಲ ಸಾಫ್ಟ್ ಟಾಯ್ಸ್ ಬೇಕು, ಸೊ ಇಟ್ಸ್ ನಾಟ್ ಓನ್ಲಿ ಟೆಡ್ಡಿ ಬೇರ್, ಆಲ್ ಡಿಫ್ರೆಂಟ್ ವೆರೈಟಿಯಾದ ಟಾಯ್ಸ್ ಇಲ್ಲಿ ಸಾಫ್ಟ್ ಟಾಯ್ಸ್ ಇತ್ತು. ಕಲರ್ಸ್ ಆಗಿರಲಿ, ಅದರ ಕ್ವಾಲಿಟಿ ಆಗಿರಲಿ, ಇಟ್ ವಾಸ್ ಆಸಮ್. ಸ್ಪೈಡರ್ ಮ್ಯಾನ್ ಎಲ್ಲ, ಟೈಗರ್, ಲಯನ್, ಕ್ಯಾಟ್, ಡಾಗ್, ಟೆಡಿ ಬೇರ್ ಎಲ್ಲ ಇತ್ತು. ಯಾರಿಗೆಲ್ಲ ಸಾಫ್ಟ್ ಟಾಯ್ ಬೇಕು ಈ ಶಾಪಿಗೆ ಬನ್ನಿ. ರಿಯಲಿ ವೆರಿ ವರ್ತ್. ಕಿಯಾನ್ ಆಡ್ತಾ ಇದ್ದ, ಸೊ ಹಿ ವಾಸ್ ಆಲ್ಸೋ ಎಂಜಾಯಿಂಗ್ ನೌ ಇನ್ ದಿಸ್ ಪರ್ಟಿಕ್ಯುಲರ್ ಶಾಪ್. ನೆಕ್ಸ್ಟ್ ಯಾರಿಗೆಲ್ಲ ಫ್ಲವರ್ ಶಾಪ್ ಎಲ್ಲ ಬೇಕು, ಇಲ್ಲಿ 2 ಫ್ಲವರ್ ಶಾಪ್ ಇತ್ತು. ಸೊ ರೇಟ್ ವಾಸ್ ಡಿಫ್ರೆಂಟ್, ಬಟ್ ಈ ಫ್ಲವರ್ ಶಾಪಲ್ಲಿ ವೆರೈಟಿ ಆದ ಫ್ಲವರ್ಸ್ ಇದೆ. 2 ಶಾಪ್ ಉಂಟು, ಬಟ್ ಕಂಪ್ಯಾರಿಸನ್ ಮಾಡುವಾಗ ಆಲ್ಮೋಸ್ಟ್ ಸೇಮ್, ಬಟ್ 10 rupees 20 rupees ಆ ಕಡೆ ಈ ಕಡೆ ಡಿಫ್ರೆನ್ಸ್ ಉಂಟು. ಕ್ವಾಲಿಟಿ ವಾಸ್ ನೈಸ್. ಲಾಸ್ಟ್ ಇಯರ್ ಕೂಡ ನಾವು ಪರ್ಚೇಸ್ ಮಾಡಿದ್ವಿ, ಬಟ್ ಕಿಯಾನ್ ಹಾಳು ಮಾಡಿದ್ದಾರೆ. ಬಟ್ ಇಟ್ ಈಸ್ ಗುಡ್ ಒನ್ಸ್. ನಿಮಗೆ ರೈಡ್ಸಿಗೆಲ್ಲ ಹೋಗಲಿಕ್ಕೆ ಬೇಕಾದರೆ ಅದೊಂದು ಸೈಡ್ ಎಂಟ್ರೆನ್ಸ್ ಉಂಟು, ಸೊ ಆ ಕಡೆ ನಿಮಗೆ ಹೋಗ್ಬೋದು. ರೈಡ್ಸ್ ಕೂಡ ಇತ್ತು, ಬಟ್ ಕಿಯಾನಿಂದ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಇದೆಲ್ಲ ಪ್ಯಾಟರ್ನ್ಸ್ ತುಂಬ ಒಳ್ಳೆಯದುಂಟು, ನೀವು ಒಂದ್ಸತಿ ಟ್ರೈ ಮಾಡ್ಬೋದು. ಒನ್ ಟೈಮ್ ವೇರಿಗೆ ಮಾತ್ರ ಕಲರ್ ಎಲ್ಲ ಫೇಡ್ ಆಗುತ್ತೆ. ನೆಕ್ಸ್ಟ್ ನಾವು ಟರ್ನ್ ಮಾಡಿ ಈಗ ಹೋಗುವ ಅಂತ ನಾವು ಈಗ ಡಿಸೈಡ್ ಮಾಡಿದ್ದೇವೆ. ತುಂಬ ಹೊತ್ತಾಯಿತು. ಫೈನಲಿ ನಾವು ಕಿಯಾನಿಗೆ ಟಾಯ್ಸ್ ಪರ್ಚೇಸ್ ಮಾಡಿದ್ವಿ. ಸೊ ಇದೆಲ್ಲ ನಾವು 3 items 400ಗೆ ಸಿಗ್ತಾವೆ. 100 rupees ಹೇಳಿದರು, ಬಟ್ 50 rupeesಗೆ ಅವರಿಗೆ ಬಾಲ್ ಒಂದು ಕೊಟ್ಟರು. ಹಾಗೂ ಮಿಕ್ಸರ್ ಮತ್ತು ಇದು ಸ್ಯಾಂಡ್ ಎಲ್ಲ, ಇದು ಬೀಚಿಗೆಲ್ಲ ಹೋಗುವ ಅದನ್ನು ಪರ್ಚೇಸ್ ಮಾಡಿದ್ವಿ. ಯಾರಿಗೆಲ್ಲ ಇದು ಸಾಲ್ಟ್ ಎಲ್ಲ ಹಾಕಲಿಕ್ಕೆ ಭರಣಿ ಎಲ್ಲ ಬೇಕು ಅದು ಕೂಡ ಇಲ್ಲಿ ಸಿಗ್ತಾಯಿತ್ತು. ಹಾಗೂ ಇಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಸ್ಟಾಲ್ 100 rupees ಅಂತ ಹೇಳಿದರು, ಬಟ್ ಶರ್ಟ್ಸ್ ಎಲ್ಲ ಕುರ್ತೀಸ್ ಎಲ್ಲ 399 499 ಇತ್ತು. ನೆಕ್ಸ್ಟ್ ಒಂದು ಶಾಪ್ ಇಸ್ ಫಾರ್ ದ ಪೆಟ್ ಲವರ್ಸ್ ಶಾಪ್ ಇತ್ತು. ಸ್ಪ್ಯಾರೋ ಇತ್ತು, ಗಿನಿ ಪಿಕ್ಸ್ ಇತ್ತು, ಡಕ್ ಇತ್ತು, ವೆರೈಟಿಯಾದ ಆ್ಯನಿಮಲ್ಸ್ ಇಲ್ಲಿ ಇತ್ತು. ಆ್ಯನಿಮಲ್ಸ್ ಹೇಳೋದಿಲ್ಲ, ಬರ್ಡ್ಸ್ ಎಲ್ಲ ಇತ್ತು. ತುಂಬ ಜನರು ಪರ್ಚೇಸ್ ಮಾಡ್ತಾಯಿದ್ರು. ಸೊ ದಿಸ್ ಈಸ್ ಗಿನಿ ಪಿಗ್, ಮೈ ಫೇವ್ರೆಟ್. ನೆಕ್ಸ್ಟ್ ಶೂ ಕಲೆಕ್ಷನ್ ಇತ್ತು. ಇದೆಲ್ಲ ಡ್ಯೂಪ್ ಅಂತ ಹೇಳ್ಬೋದು, 799. ಬಟ್ ದೇ ವೇರ್ ಫ್ಯೂ ಸ್ಯಾಂಡಲ್ಸ್ ಬ್ರ್ಯಾಂಡ್ ಇತ್ತು, ಆರೇಲಿಯಾ ಅದೆಲ್ಲ ಇತ್ತು. ಸೊ ಬನ್ನಿ ಈಗ ಚರ್ಚ್ ಕಡೆ ಹೋಗುವ. ಅವರಿಗೆಲ್ಲ ಚರ್ಚಿಗೆ ಹೋಗಲಿಕ್ಕೆ ಬೇಕು. ನೀವು ಲೈಕ್ ಬೇಸಿಕಲಿ ಆಫ್ಟರ್ನೂನ್ ನೀವು ಮನೆಯಿಂದ ಹೊರಟ್ರೆ, ಸೊ ನೀವು ನಿಮಗೆ 4:30ಗೆ ಮಾಸ್ ಇರುತ್ತೆ. ಸೊ 4:30 to 5:30 ಪೂಜೆ ಎಲ್ಲ ಆದಮೇಲೆ 5:30ಇಂದ 7:30 8:30 9:30ವರೆಗೆ ನಿಮಗೆ ಆರಾಮವಾಗಿ ನಿಮಗೆ ಯಾವುದೆಲ್ಲ ಶಾಪಿಗೆ ಹೋಗಲಿಕ್ಕೆ ಬೇಕು, ಪರ್ಚೇಸ್ ಮಾಡಲಿಕ್ಕೆ ಬೇಕು, ಅದೆಲ್ಲ ಪರ್ಚೇಸ್ ಮಾಡಿ ಮತ್ತು ಒಂದು ಒಳ್ಳೆಯ ರೆಸ್ಟೋರೆಂಟಿಗೆ ಹೋಗಿ ಗಟ್ಟಿಯಾಗಿ ಊಟ ಮಾಡಿ ಮತ್ತು ನಿಮಗೆ ಮನೆಗೆ ಹೋಗ್ಬೋದು. ಸೊ ಇದೊಂದು ನಮ್ಮ ಪ್ಲ್ಯಾನ್. ಜಸ್ಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ ಇವತ್ತು. ನೈಟ್ ಟೈಮಲ್ಲಿ ಚರ್ಚ್ ಸೂಪರಾಗಿ ಕಾಣ್ತಾ ಉಂಟು, ಲೈಟ್ಸ್ ಎಲ್ಲ ಹಾಕಿ ತುಂಬ ಖುಷಿ ಆಗ್ತದೆ.
ಬಟ್ ನೀವು ನಾಳೆ ನಾಳೆಲ್ಲ ಹೋಗುವಾಗ ಕ್ರೌಡ್ ತುಂಬ ಇರುತ್ತೆ. ಸೊ ಬೇಗ ಹೋಗಿ ಎಂಜಾಯ್ ಮಾಡಿ ದೇವರ ಬ್ಲೆಸ್ಸಿಂಗ್ಸನ್ನು ಕೂಡ ತೆಗೆದುಕೊಳ್ಳಿ. ಸೊ ನಾವೀಗ ನಮ್ಮ ಕಸಿನ್ಸ್ ಮನೆ ಕಡೆ ಹೋಗ್ತಾ ಇದ್ದೇವೆ. ನಮಗೆ ಒಂದು ಪ್ರಿವಿಲೇಜ್ ಏನಂದರೆ ನಮ್ಮ ಕಸಿನ್ಸ್ ಮನೆಯಲ್ಲಿ ತುಂಬ ಹತ್ತಿರ ಇದೆ, ಅದಕ್ಕೋಸ್ಕರ. Besökte udapuna पुस्तकांत पिशात त्यांचं नोकरवडीत तसेच मराठी प्रवादाच्या पुस्तकांत पहिल्या अध्यायांत दुसऱ्या वाक्यांत विसरून काढल्यात. ಸೊ ಇದೆಲ್ಲ ಆಲ್ಟರ್ ಎಲ್ಲ ಚೇಂಜ್ ಆಗ್ತದೆ, ರಿನೋವೇಷನ್ ಉಂಟಂತ ಅವರೆಲ್ಲ ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ. ನಮಗೆ ಈಗ ಹರಕೆ ಕಡೆ ಎಲ್ಲ ಹೋಗ್ಲಿಕ್ಕಿತ್ತು, ಅದಕ್ಕೆ ನಾವು ಲಾಸ್ಟಿಗೆ ಇಲ್ಲಿ ಬಂದ್ವಿ. ಯಾಕೆಂದರೆ ಆವಾಗ ತುಂಬ ಕ್ರೌಡ್ ಇತ್ತು, ಈಗ ಕ್ರೌಡ್ ತುಂಬ ಕಮ್ಮಿ ಆಗಿದೆ ಫಸ್ಟ್ ಡೇ. ಅದಕ್ಕೆ ನಾನೀಗ ಲೈನಲ್ಲಿ ನಿಂತಿದ್ದೇನೆ. ಕ್ರೌಡ್ ತುಂಬ ಬರ್ತಾ ಉಂಟು. ನಾನು ಮತ್ತು ಕಿಯಾನ್ ಲೈನಲ್ಲಿ ನಿಂತಿದ್ದೇವೆ. ಎಲ್ಲ ಹರಕೆಲ್ಲ ಹಾಕಲಿಕ್ಕೆ ಉಂಟು, ಇಲ್ಲಿ ಬರ್ಬೋದು. ಅಲ್ಲಿ ಕ್ಯಾಶ್ ಹಾಗೂ ನಿಮ್ಮ ಇಂಟೆನ್ಷನ್ಸ್ ಎಲ್ಲ ಅಲ್ಲಿ ಒಂದು ಬಾಕ್ಸ್ ಉಂಟು, ಆ ಬಾಕ್ಸ್ ನಿಮಗೆ ಹಾಕ್ಬೋದು. ನಾನು ಸರ್ಚ್ ಮಾಡ್ತಿದ್ದೆ, ಫೈನಲಿ ನನಗೆ ಅಲ್ಲಿ ಸಿಕ್ತು. ನಾನು ಕಿಯಾನನ ಕೈಯಲ್ಲೇ ಅದು ಹರಕೆಯನ್ನು ಅಲ್ಲಿ ಹಾಕಿಸಿದೆ. ಈಗ ನೆಕ್ಸ್ಟ್ ಅಲ್ಲಿ ಹೋಲಿ ವಾಟರ್ ಕೊಡ್ತಾರೆ, ಅದು ಹೋಲಿ ವಾಟರ್ ತಗೊಂಡು ಫ್ಲವರ್ಸ್ ಎಲ್ಲ ತಗೊಂಡು ನಾವೀಗ ಹೋಗ್ತಿದ್ದೆ. मातकऱ्याचे मरण ताका हवसले, ताची देख आमच्या दोगांका दवरल्या. ताच्या विनंतेन सैते वेसावा आमकां लागतात तेतून समर्पण पेसाया. आनी हे दिशेन पवित्र पुस्तकांत आसचे देवाचें उतर आमकां ಯಾರಿಗೆಲ್ಲ ಫ್ರೇಮ್ ಕ್ರಾಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆಲ್ಲ ಬೇಕು, ಇಲ್ಲಿ ಶ್ರೈನ್ ಸ್ಟಾಲ್ ಉಂಟು. ಸೊ ಪುಣ್ಯಕ್ಷೇತ್ರ ಸ್ಟಾಲ್. ಸೊ ಇಲ್ಲಿ ಎಲ್ಲ ಡಿಫ್ರೆಂಟ್ ಐಟಮ್ಸ್ ಇಲ್ಲಿ ಉಂಟು, ಎಲ್ಲ ಹೋಲಿ ಐಟಮ್ಸ್ ಇಲ್ಲಿ ಉಂಟು. ಕ್ರಾಸ್ ಎಲ್ಲ ತುಂಬ ಒಳ್ಳೆದುಂಟು, ಕ್ವಾಲಿಟಿ ಕೂಡ ಒಳ್ಳೆದಿತ್ತು ಇಲ್ಲಿ. ಸೊ ಬೇಕಾದರೆ ಇಲ್ಲಿ ಇದು ನಿಯರ್ ದ ಮಿರಾಕಲ್ ಪಾಂಡ್ ಉಂಟಲ್ಲ, ಅಲ್ಲಿ ಇದೊಂದು ದೊಡ್ಡ ಸ್ಟಾಲ್ ಇದೆ. ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಹೊರಗೆ ಕೂಡ ಇತ್ತು, ಬಟ್ ಐ ಥಿಂಕ್ ಬೆಟರ್ ದೆನ್ ದ್ಯಾಟ್. ಐ ಥಿಂಕ್ ದೀಸ್ ಸ್ಟಾಲ್ಸ್ ಆರ್ ವೆರಿ ನೈಸ್. ತುಂಬ ಯೂನೀಕ್ ಆಗಿರುವ ಸೀಕ್ರೆಟ್ ಐಟಮ್ಸ್ ಕೂಡ ಇಲ್ಲಿ ಸೇಲಿಗೆ ಅವ್ರು ಇಟ್ಟಿದ್ರು. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಬೈ ಓವರ್ ಇಯರ್. ಯಾರಿಗೆಲ್ಲ ಸ್ಟ್ಯಾಚ್ಯೂ ಎಲ್ಲ ಬೇಕು ಎಲ್ಲ ಒಳ್ಳೆದುಂಟು. ಇಟ್ಸ್ ರಿಯಲಿ ವೆರಿ ನೈಸ್. ಕ್ರಾಸ್ ಉಂಟು, ಸೆಂಟ್ ಲಾರೆನ್ಸ್, ಮೇರಿ, ಎಲ್ಲ ವೆಲಂಕಣಿ ಮಾತೆ ಅವರೆಲ್ಲ ಇಲ್ಲಿ ಯುನೀಕ್ ಆಗಿರುವ ಸ್ಟ್ಯಾಚ್ಯೂಸ್ ಉಂಟು. ಹಾಗೂ ಯಾವುದೆಲ್ಲ ನಿಮಗೆ ಕ್ರಿಶ್ಚಿಯನ್ಸ್ ಐಟಮ್ ಬೇಕು, ಹೋಲಿ ಐಟಮ್ಸ್ ಬೇಕು, ಈ ಶಾಪಿಗೆ ಬನ್ನಿ ಹಾಗೂ ಪರ್ಚೇಸ್ ಮಾಡಿ. ಸೆಂಟ್ ಲಾರೆನ್ಸ್ ಬೆಸಿಲಿಕಾ ಚರ್ಚ್ ರೆನೋವೇಷನ್ ಪ್ರಾಜೆಕ್ಟ್ ಎಲ್ಲ ಲೇಔಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ತುಂಬ
ಒಳ್ಳೆ ಕಾಣ್ತುಂಟು, ಒಂದು ರೋಮನ್ ಲುಕ್ ಆಗಿ ಉಂಟು ಅದು ಡೋಮ್ ಸ್ಟ್ರಕ್ಚರ್. ಐ ಪ್ರೇ ಟು ಗಾಡ್ ದ್ಯಾಟ್ ಲೆಟ್ ಇಟ್ ಬಿ ಸಕ್ಸಸ್ಫುಲ್. ಸೊ ಈಗ ನಾವು ಮಿರಾಕಲ್ ಪಾಂಡ್ ಹತ್ರ ಹೋಗುವ. ನಾವು ಆ್ಯಕ್ಚುಲಿ 4:30 ಮಾಸಿಗೆ ಬಂದಿದ್ವಿ ಕಸಿನ್ಸ್ ಮನೆಗೆ. ಸೊ ಅಲ್ಲಿಂದ ಈಗ ನಾವು ಲಾಸ್ಟ್ ನಮ್ಮ ಟಾಸ್ಕ್ ಈಗ ಮಿರಾಕಲ್ ಪಾಂಡ್ ಹತ್ರ ಹೋಗಿ ಮತ್ತೆ ಕಸಿನ್ಸ್ ಮನೆಗೆ ಹೋಗೋದಿದೆ. ಈ ವರ್ಷದ ಸೆಂಟ್ ಲಾರೆನ್ಸ್ ಮೈನರ್ ಬೆಸಿಲಿಕಾ ವಿಸಿಟ್ ಆಯಿತು. ಈಗ ನಾವು ಕಸಿನ್ಸ್ ಮನೆಗೆ ಹೋಗ್ತಿದ್ದೀವಿ. ಸೊ ಟಿಲ್ ದೆನ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಡೇಲಿಯಾಸ್ ಲೈಫ್ ಸ್ಟೈಲ್.